ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಸಂಸದರಾಗಿರುವ ಪಿಸಿ ಮೋಹನ್ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರಚಾರಕ್ಕೆ ಅಂತ ಚಾಮರಾಜಪೇಟೆಯ ಆಜಾದ್ ನಗರದಲ್ಲಿ ಭರ್ಜರಿ ಪ್ರಚಾರವನ್ನು ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾಗಬೇಕು ಅಂತ ಯುವ ಸಮೂಹ ತಾವಾಗಿಯೇ ನನ್ನ ಜೊತೆ ಪ್ರಚಾರಕ್ಕೆ ಬಂದಿದ್ದಾರೆ. ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ವಿಶ್ವಾಸ ಇದೆ. ಪ್ರಚಾರಕ್ಕೆ ಹೋಗಬೇಕಾದ್ರೆ ಜನರೇ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಮೋದಿ ಅವರು ನೀಡಿದ ಧಾನ್ಯಗಳನ್ನು ಜನ ನೆನಪಿಸ್ಕೋತಾರೆ. ಒಟ್ಟಾರೆ ಜನರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ನೀವು ಪ್ರಚಾರಕ್ಕೆ ಬರಲೇಬೇಡಿ, ನಾವು ನಿಮ್ಗೆ ಓಟ್ ಹಾಕ್ತೀವಿ ಅಂತಾರೆ. ಅಷ್ಟು ವಿಶ್ವಾಸವನ್ನು ಜನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಮೋದಿ ಅವರನ್ನು ಪ್ರಧಾನಿ ಮಾಡೋದೇ ನಮ್ಮ ಗುರಿ ಅಂತ ಪಿಸಿ ಮೋಹನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸೆಂಟ್ರಲ್ ಕ್ಷೇತ್ರದ ಸಂಸದರು ಪಿಸಿ ಮೋಹನ್ ಅವರು ಭರ್ಜರಿಯಾದಂಥ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಬೆಳಗ್ಗೆ ಆಜಾದ್ ನಗರದಲ್ಲಿ ಪ್ರಚಾರವನ್ನು ಕೈಗೊಂಡಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಅವರ ಜೊತೆಗೆ ಬಂದಿದ್ದಾರೆ. ಮತಯಾಚನೆಯಲ್ಲಿ ಅವರು ಕೂಡ ಪಾಲ್ಗೊಂಡಿರುವಂಥದ್ದನ್ನು ಗಮನಿಸ್ಬೋದು. ಇನ್ನೊಂದು ವಿಶೇಷ ಅಂದರೆ ಪಿಸಿ ಮೋಹನ್ ಅವರು ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಬಹುತೇಕರು ಇಲ್ಲಿ ಗಮನಿಸ್ಬೋದು ವಯಸ್ಕರು ಅಂದರೆ ಯಂಗ್ಸ್ಟರ್ಸೇ ಎಲ್ಲರೂ ಹೆಚ್ಚಾಗಿ ಬರ್ತಾ ಇರುವಂಥದ್ದು ಕೂಡ ವಿಶೇಷವಾಗಿ ಕಂಡು ಬರ್ತಾ ಇದೆ. ಆ ಥರದ ಯಂಗ್ಸ್ಟರ್ಸ್ನ ಹಾಕ್ಕೊಂಡು ಇವರು ಮತಯಾಚನೆಯನ್ನು ತೊಡ್ಕೊಂಡಿರೋದು. ಈಗ ನಾನು ನೇರವಾಗಿ ಸಂಸದರಿದ್ದಾರೆ ಪಿಸಿ ಮೋಹನ್ ಅವರು, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ವಿಶೇಷ ಅಂತ ಸರ್ ಯಂಗ್ಸ್ಟರ್ಸ್ ಜಾಸ್ತಿ ಜನ ಬರ್ತಿದ್ದಾರೆ ಹಿಂದೆ? ಇವತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಆಜಾದ್ ನಗರದಲ್ಲಿ ನಮ್ಮ ಈ ಭಾಗದ ನಾಯಕರುಗಳಾದಂತಹ ನಮ್ಮ ಪ್ರಕಾಶ್ ಬಾಬು ಅವರು, ನಾಗಲಿಂಗಮ್ಮು ಮತ್ತು ನಮ್ಮ ಎಸ್ ಟಿ ಮೋರ್ಚಾದ ಅಧ್ಯಕ್ಷರುಗಳು ಎಲ್ಲರೂ ಕೂಡ ನಾವು ಈ ಕಡೆ ಇದ್ದೀವಿ. ಇವತ್ತು ವಿಶೇಷ ಏನಂತ ಹೇಳಿದ್ರೆ, ಇವತ್ತು ನಮ್ಮ ಅರ್ಧ ಜನ ಹೊಸದಾಗಿ ಭಾರತೀಯ ಜನತಾ ಪಾರ್ಟಿಗೆ ನಾವು ಬಂದು ಕ್ಯಾನ್ವಾಸ್ ಮಾಡ್ತೀವಿ ಅಂತ ಹೇಳಿ ಯುವಕರೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿದ್ದಾರೆ. ತಾವೇ ನೋಡ್ತಿದ್ದೀರಿ. ಇವತ್ತು ಇವರು ಕೆಲವರು ಬಹಳಷ್ಟು ಜನ ಹೊಸಬರು. ಅಂದರೆ ನಾವು ನರೇಂದ್ರ ಮೋದಿ ಅವರು ಮತ್ತೆ ಈ ದೇಶದ ಪ್ರಧಾನಿಯಾಗಿ 3ನೇ ಬಾರಿ ಆಯ್ಕೆ ಆಗಬೇಕು ಅಂತ ಹೇಳಿ ಭಾಳ ಹುಮ್ಮಸ್ಸಿಂದ ಬಂದಿದ್ದಾರೆ. ಈ ಒಂದು ಟ್ರೆಂಡ್ ಏನಿದೆ ಅಲ್ಲ, ಇವತ್ತು ಆಜಾದ್ ನಗರದಲ್ಲಿರುವಂಥದ್ದು ಇಡೀ ಬೆಂಗಳೂರಲ್ಲಿ ನಾನು ಎಲ್ಲೋದ್ರೂ ಕೂಡ ಪಾದಯಾತ್ರೆ ಮಾಡಿದಾಗ ನನಗೆ ಸಿಗ್ತಾ ಇದೆ. ಜನಗಳು ಕೂಡ ಇವತ್ತು ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಏನೂ ಆಗ್ತಾ ಇಲ್ಲ, ಒಂದು ಪಾಟ್ ಹೋಲ್ ಕೂಡ ಫಿಲಪ್ ಮಾಡಿಲ್ಲ, ಅನುದಾನಗಳಿಲ್ಲ, ಯಾವುದೂ ಕೆಲಸಗಳಾಗ್ತಾ ಇಲ್ಲ ಅಂತ ಕೂಡ ಇದನ್ನು ಕೂಡ ನಮಗೆ ಜನ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಸಣ್ಣ ವಿಷಯದಲ್ಲೂ ಕೂಡ ರಾಜ್ಯ ಸರ್ಕಾರ ಸ್ಪಂದಿಸ್ತಿಲ್ಲ. ಇದರ ಜೊತೆಗೆ ಕೇಂದ್ರದಲ್ಲಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಕೊಟ್ಟಿರೋ ಕೊಡುಗೆಯನ್ನು ಕೂಡ ಜನರು ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಕೋವಿಡ್ನ ಕಾಲದಲ್ಲಿ ಶುರು ಮಾಡಿದಂಥ 5 kg ಅಕ್ಕಿ ಅದು ಇವತ್ತವರೆಗೂ ಬರ್ತಾ ಇರೋದು. ಜನರೆಲ್ಲರೂ ಕೂಡ, ಅದರಲ್ಲೂ BPL ಕಾರ್ಡ್ ಹೋಲ್ಡರ್ಗಳು ಎಲ್ಲರೂ ಕೂಡ ಅದನ್ನು ನೆನೆಸ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ.